ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸುಹಾಯಕೇಶ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇವತ್ತು ನಾನು ಮಧ್ಯಾಹ್ನದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮನೇಲಿ ಸ್ವಲ್ಪ ಪನ್ನೀರ್ ಉಳಿದಿತ್ತು. ಹೈದ್ರಾಬಾದ್ ಸ್ಟೈಲಲ್ಲಿ ಪನ್ನೀರ್ ಗ್ರೇವಿ ಮಾಡೋಣ ಅಂತ ಅಂದ್ಕೊಂಡು ಇವಾಗ ರೆಡಿ ಮಾಡ್ತಾ ಇದ್ದೀನಿ. ಹಾಗೆಯೇ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇದ್ರ ಜೊತೆಗೆ ನಾನು ರೈಸ್ನ ಸರ್ವ್ ಮಾಡ್ತಾ ಇದ್ದೀನಿ. ಹಾಗಾಗಿ ರೈಸ್ಗೂ ಕೂಡ ಆಲ್ರೆಡಿ ನಾನು ಇಟ್ಟಿದ್ದೀನಿ. ನೀವು ಬೇಕಂದರೆ ಚಪಾತಿ ಪೂರಿ ಜೊತೆ ಎಲ್ಲ ಸರ್ವ್ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ನಾವು ಯಾವಾಗಲೂ ಚಿಕನ್ ಎಲ್ಲ ತಿಂತಿರ್ತೀವಲ್ಲ, ಒಂದ್ಸಲ ನೀವು ಈ ಥರ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ಹಾಗೆಯೇ ಇದ್ರ ಜೊತೆಗೆ ಸ್ವಲ್ಪ ಬಟಾಣಿ ಎಲ್ಲ ಹಾಕಿ ಮಾಡೋದಂತ ಎಕ್ಸ್ಟ್ರಾ ಫ್ಲೇವರು. ಬಟಾಣಿ ಬೇಡ ಅಂತಂದರೆ ನೀವು ಕೂಡ ಆಲೂಗೆಡ್ಡೆನೂ ಕೂಡ ಹಾಕಿ ಮಾಡ್ಕೊಬೋದು, ತುಂಬ ಚೆನ್ನಾಗಿರುತ್ತೆ ಹೈದ್ರಾಬಾದ್ ಸ್ಟೈಲ್ ಪನ್ನೀರ್ ಗ್ರೇವಿ ಇದು. ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ. ಹಾಗೆಯೇ ನಮ್ಮ ಚಾನಲ್ನ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಇವಾಗ ಈರುಳ್ಳಿ ಎಲ್ಲ ನಾನು ತೆಗ್ದು ಇಟ್ಕೊಳ್ತಾ ಇದ್ದೀನಿ. ಇದು ಸಿಪ್ಪೆ ಎಲ್ಲ ತೆಗ್ದು ಬಿಟ್ಟು ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ. ಜೊತೆಗೆ ಬೆಳ್ಳುಳ್ಳಿ ಎಲ್ಲ ಬೇಕಾಗುತ್ತೆ, ಹಾಗಾಗಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ್, ಪನ್ನೀರು ತುಂಬಾ ರಬ್ಬರ್ ತರ ಬರ್ತಾ ಇರೋದು ಮತ್ತೆ ಹಾರ್ಡ್ ತರ ಆಗ್ತಾ ಇರುತ್ತಲ್ವಾ, ಅದಾಗಬಾರ್ದು ಅಂತಂದ್ರೆ ನಾವು ಬಿಸಿನೀರಲ್ಲಿ ಪನ್ನೀರ್ನ ಒಂದು 10 ನಿಮಿಷನಾದ್ರೂ ನೆನೆಲಿಕ್ಕೆ ಇಡಬೇಕಾಗಿ ನಾನು ಇವಾಗ ನೀರನ್ನ ಕಾಯ್ಲಿಕ್ಕೆ ಇಟ್ಕೊಳ್ತೀನಿ. ಹಾಗೆ ಮಾಡೋದ್ರಿಂದ ಪನ್ನೀರ್ ಯಾವುದೇ ರೀತಿ ಹಾರ್ಡ್ ಬರಲ್ಲ, ರಬ್ಬರ್ ತರ ಆಗೋದು ಬರಲ್ಲ, ಸಾಫ್ಟ್ ಆಗಿರುತ್ತೆ. ನಾನು ತೋರಿಸ್ತೇನೆ ನಿಮ್ಗೆ. ಇನ್ನ ಈರುಳ್ಳಿ ಸಿಪ್ಪೆ ಎಲ್ಲಾನು ತೆಗ್ದು ಬೆಳ್ಳುಳ್ಳಿ ಎಲ್ಲಾನು ಕ್ಲೀನ್ ಮಾಡಿ ಇಟ್ಕೊಂಡು ಇವಾಗ ಈರುಳ್ಳಿ ಎಲ್ಲಾನು ಕ್ಲೀನ್ ಮಾಡಿ ಎತ್ತಿ ಇಟ್ಕೊಳ್ತಾ ಇದ್ದೀನಿ. ಅದಕ್ಕೆ ಏನೇನ್ ಬೇಕು ನೋಡಿ ಅದೆಲ್ಲಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈಗ ಮೊದ್ಲಿಗೆ ನಾನು ಒಂದು ಬೌಲ್ಗೆ ಬಿಸಿನೀರ್ನ ಕಾಯಿಸ್ಬಿಟ್ಟು ಹಾಕ್ತಾ ಇದ್ದೀನಿ. ಬಿಸಿನೀರ್ ಸ್ವಲ್ಪ ಚೆನ್ನಾಗಿ ಕುದಿಸ್ಕೋಬೇಕು. ಅದಾದ್ಮೇಲೆ ನಾನಿಲ್ಲಿ ಒಂದು 450 ಗ್ರಾಮ್ ಆಗಷ್ಟು ಪನ್ನೀರ್ನ ತಗೊಂಡಿದ್ದೀನಿ. ಅಂದ್ರೆ ಒಂದು ಪ್ಯಾಕೆಟ್ ಫುಲ್ ತಗೊಂಡು ಇನ್ನೊಂದು ಸ್ವಲ್ಪ ಅರ್ಧನ ತಗೊಂಡಿದ್ದೀನಿ. ಅದನ್ನ ಬಿಸಿನೀರಲ್ಲಿ ಹಾಕಿ ಇಡ್ತಾ ಇದ್ದೀನಿ. ಆಗ್ಲೇ ಹೇಳ್ದಂಗೆ ಇದು ರಬ್ಬರ್ ತರ ಆಗ್ಬಾರ್ದು ನೋಡಿ, ಹಾಗಾಗಿ ತುಂಬಾ ಸಾಫ್ಟ್ ಆಗಿ ಬರುತ್ತೆ. ತೋರಿಸ್ತೀನಿ ಆಮೇಲೆ. ಮತ್ತೆ ಇನ್ನೊಂದು ಬೌಲ್ಗೆ ನಾನಿಲ್ಲಿ ಒಂದು 3/4 ಕಪ್ ಆಗೋಷ್ಟು ಚಿಕ್ಕದು ಸೋಯಾಬೀನ್ ಬರುತ್ತಲ್ಲ, ಅದನ್ನ ಸೇರ್ಸಿದೀನಿ. ಇದನ್ನ ಹಾಕೋದ್ರಿಂದ ಈ ಗ್ರೇವಿ ಇನ್ನೂ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಹಾಗಾಗಿ ಇದನ್ನ ನೆನೆಲಿಕ್ಕೆ ಅಂತ ಹೇಳ್ಬಿಟ್ಟು ಇಡ್ತಾ ಇದ್ದೀನಿ ಬಿಸಿನೀರ್ ಹಾಕ್ಬಿಟ್ಟು. ಇದಕ್ಕೆ ಒಂದ್ ಸ್ವಲ್ಪ ನಿಂಬೆಹಣ್ಣು, ಒಂದ್ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಪಕ್ಕಕ್ಕೆ ಎತ್ತಿಟ್ಕೊಳ್ಳೋದು ಅಷ್ಟೇನೆ. ಇಷ್ಟ ಮಾಡೋಷ್ಟೊತ್ತಿಗೆ ಅದನ್ನು ಚೆನ್ನಾಗಿ ನೆಂದು ಚೆನ್ನಾಗಿ ಡಬಲ್ ಸೈಜ್ ಆಗಿರುತ್ತೆ. ಹಾಗಾಗಿ ಈಗ ಹೇಗ್ ಮಾಡೋದಂತ ನೋಡೋಣ. ಗ್ಯಾಸ್ ಮೇಲೆ ಒಂದ್ ಕಡಾಯಿ ಇಟ್ಕೊಂಡು ಅದಕ್ಕೆ 1.5 ಬೌಲ್ ಆಗೋಷ್ಟು ಈರುಳ್ಳಿನ ತಗೊಂಡಿದ್ದೀನಿ. ಅಂದ್ರೆ ಮೀಡಿಯಂ ಸೈಜ್ ಅಷ್ಟು ಒಂದು 4 ಈರುಳ್ಳಿನ ತಗೊಂಡಿದ್ದೀನಿ. ಅದನ್ನ ನಾನು ಕಡ್ಲೆಕಾಯಿ ಎಣ್ಣೆನ ಸೇರಿಸಿರೋದು. ಇದಕ್ಕೆ ಕಡ್ಲೆಕಾಯಿ ಎಣ್ಣೆ ಸೇರಿಸ್ಬಿಟ್ಟು ಚೆನ್ನಾಗಿ ಹುರ್ಕೊಂಡು ಈರುಳ್ಳಿನ 1 ಗೆಡ್ಡೆ ಆಗೋಷ್ಟು ಬೆಳ್ಳುಳ್ಳಿ ಸಿಪ್ಪೆ ತೆಗೆದ್ಬಿಟ್ಟು ಸೇರಿಸಿದೀನಿ. ಇದಕ್ಕೆ 1 ಇಂಚ್ ಆಗೋಷ್ಟು ಹಸಿ ಶುಂಠಿನ ತಗೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಆದಷ್ಟು ಫ್ರೆಶ್ ಆಗಿರೋದನ್ನ ಸೇರಿಸ್ಕೊಳ್ಳಿ. ಇದನ್ನ ಹಾಕ್ಬಿಟ್ಟು ಒಂದು ಅರ್ಧ ಭಾಗದಷ್ಟು ಫ್ರೈ ಆದ್ಮೇಲೆ ಒಂದು 3 ಮೀಡಿಯಂ ಸೈಜ್ ಟೊಮೆಟೊ, ಇದಕ್ಕೆ ಒಂದು 4ರಿಂದ 5 ಹಸಿಮೆಣಸಿನ್ಕಾಯಿನ ಹಾಕೊಂಡು ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊಂಡ್ಬಿಟ್ಟು ಇದಕ್ಕೆ 1 ಬೌಲ್ ಆಗೋಷ್ಟು ಕ್ಯಾಶ್ಯೂ ನಟ್ಸ್ ನ ಸೇರಿಸ್ತಾ ಇದ್ದೀನಿ. ಇದು ಆಪ್ಷನಲ್, ಬೇಕು ಅಂದ್ರೆ ಹಾಕಿ, ಇಲ್ಲ ಅಂದ್ರೆ ಪರವಾಗಿಲ್ಲ. ಇನ್ನು ಇದಕ್ಕೆ 1 ಬೌಲ್ ಆಗೋಷ್ಟು ಪುದೀನ ಸೊಪ್ಪು, ಅಂದ್ರೆ ಚಿಕ್ಕ ಬೌಲಲ್ಲಿ 1 ಬೌಲ್ ಆಗೋಷ್ಟು ಪುದೀನ ಸೊಪ್ಪು, 1 ಇಡಿ ಆಗೋಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು ಸ್ವಲ್ಪ ಬಾಡಿಸ್ಕೋಬೇಕು. ಚೆನ್ನಾಗಿ ಬಾಡಿಸೋವರೆಗೂ ಫ್ರೈ ಮಾಡ್ಕೊಂಡು ಇನ್ನ ಇದ್ರ ಜೊತೆಗೆ ನಾನಿಲ್ಲಿ 1 ಸ್ಪೂನ್ ಆಗೋಷ್ಟು ಗಸಗಸೆನ ಸೇರಿಸ್ತಾ ಇದ್ದೀನಿ. ಇದು ಕೂಡ ಆಪ್ಷನಲ್, ಬೇಕು ಅಂದ್ರೆ ಸೇರಿಸಿ. ನಾನ್ ಸೇರಿಸಿದೀನಿ ಯಾಕಂದ್ರೆ ನಾನ್ ವೆಜ್ ರೆಸಿಪಿ ತರಾನೇ ಬರ್ಬೇಕಲ್ವಾ, ಹಾಗಾಗಿ ಸೇರಿಸ್ಕೊಂಡಿರೋ ಅಂತದ್ದು. ಇದನ್ನ ಗ್ಯಾಸ್ ಇಳಿಕೋ ಟೈಮಲ್ಲಿ ಸೇರಿಸಿದ್ರೆ ಆಗುತ್ತೆ. ಬಿಸಿಗೆನೆ ಎಲ್ಲ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ಇನ್ನ ಎಲ್ಲಾನು ಚೆನ್ನಾಗಿ ಕುಕ್ ಆಗಿತ್ತು. ಇವಾಗ ಅದನ್ನ ಒಂದು ಬೌಲ್ಗೆ ತೆಗೆದಿಡ್ತಾ ಇದ್ದೀನಿ ಆರ್ಲಿ ಅಂತ ಹೇಳಿ. ನಾನಿಲ್ಲಿ ಪನ್ನೀರ್ನ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಸಾಫ್ಟ್ ಆಗಿದೆ ಅಂತ ಹೇಳ್ಬಿಟ್ಟು. ಕುಕ್ ಆದ್ಮೇಲೂ ಕೂಡ ಇದು ಇದೇ ತರ ಸಾಫ್ಟ್ ಆಗಿ ಇರುತ್ತೆ. ಯಾವುದೇ ರೀತಿ ಗಟ್ಟಿ ಆಗೋದು ಆ ತರ ಎಲ್ಲ ಏನು ಆಗೋದಿಲ್ಲ. ತುಂಬಾ ಸಾಫ್ಟ್ ಆಗಿರುತ್ತೆ. ಒಂದ್ಸಲ ನೀವು ಇದನ್ನ ಟ್ರೈ ಮಾಡಿ. ಒಂದ್ 1/4 ಗಂಟೆ ಟೈಮ್ ಬಿಸಿನೀರಲ್ಲಿ ಬಿಟ್ರೆ ಸಾಕಾಗುತ್ತೆ. ಇನ್ನ ನಾನು ಬಿಸಿನೀರಿಂದ ತೆಗೆದ್ಬಿಟ್ಟು ಒಂದ್ಸಲ ಎಲ್ಲ ವಾಶ್ ಮಾಡ್ಕೊಂಡು ನನ್ಗೆ ಯಾವ ಸೈಜ್ ಬೇಕು ನೋಡಿ ಆ ಸೈಜ್ಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನ ಒಂದು ಸ್ವಲ್ಪನ ಪನ್ನೀರ್ನ ಎತ್ತಿಟ್ಕೊಳ್ತಾ ಇದ್ದೀನಿ. ಇದು ಗ್ರೇವಿಗೆ ಬೇಕಾಗುತ್ತೆ, ಹಾಗಾಗಿ ನಾನು ಮತ್ತೆ ತೋರಿಸ್ತಾ ಇದ್ದೀನಿ ನೋಡಿ ಪನ್ನೀರ್ ಎಷ್ಟು ಸಾಫ್ಟ್ ಇದೆ ಅಂತ. ಇನ್ನು ಇದನ್ನ ಇವಾಗ ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ.
ಇವಾಗ ಒಂದ್ ಕಡಾಯಿಗೆ ನಾನು ಕಡಲೆಕಾಯಿ ಎಣ್ಣೆನ ಸೇರಿಸ್ತಾ ಇದ್ದೀನಿ. ಇದನ್ನ ಸೇರಿಸ್ಬಿಟ್ಟು ನಾವು ಕಟ್ ಮಾಡಿ ಎತ್ತಿಟ್ಕೊಂಡಿದ್ವಲ್ಲ ಪನ್ನೀರು, ಅದನ್ನು ಕೂಡ ಸೇರಿಸ್ಕೊಂಡು ಅದಕ್ಕೆ ಒಂದ್ ಸ್ವಲ್ಪ ಅರಿಶಿಣದ ಪುಡಿ, ಅಚ್ಕಾರದ ಪುಡಿ, ಮತ್ತೆ ಸ್ವಲ್ಪ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟು ಮಾಡ್ಕೊಂಡ್ರೆ ಸಾಕಾಗುತ್ತೆ, ತೀರಾ ಏನು ಓವರ್ ಕುಕ್ ಆಗೋದ್ ಬೇಡ. ಇಷ್ಟು ಮಾಡ್ಕೊಂಡು ಇದನ್ನು ಕೂಡ ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ. ಇವಾಗ ನಾವು ಇನ್ನೊಂದು ಮಸಾಲೆನ ರೆಡಿ ಮಾಡ್ಕೊಬೇಕಾಗುತ್ತೆ. ಹಾಗಾಗಿ ಈಗ ಇನ್ನೊಂದು ಮಸಾಲೆನ ರೆಡಿ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಒಂದು 1/4 ಲೀಟರ್ ಫುಲ್ ಆಗಷ್ಟು ಮೊಸರನ್ನ ಸೇರಿಸ್ತಾ ಇದ್ದೀನಿ. ಇದಕ್ಕೆ ಒಂದ್ ಚಿಟಿಕೆ ಅರಿಶಿಣ, 1 ಸ್ಪೂನ್ ಆಗೋಷ್ಟು ಅಚ್ಕಾರದ ಪುಡಿ, 1 ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ, 1 ಸ್ಪೂನ್ ಆಗೋಷ್ಟು ಗರಂ ಮಸಾಲ, ಸ್ವಲ್ಪ ಪೆಪ್ಪರ್ ಪೌಡರ್, ಇಷ್ಟನ್ನ ಹಾಕ್ಬಿಟ್ಟು ಚೆನ್ನಾಗಿ ಮೊಸರು ಮಸಾಲೆ ಎಲ್ಲ ಹೊಂದ್ಕೊಳ್ಳೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಆ ಮೊಸರಿಗೆ ಹಾಕಿರೋ ಈ ಸ್ಪೈಸಸ್ ಎಲ್ಲ ನೀಟಾಗಿ ಹೊಂದ್ಕೊಂಡು ಗಂಟಿಲ್ದೇ ಇರೋ ರೀತಿ ನಾವು ರೆಡಿ ಮಾಡಿ ಇಟ್ಕೊಬೇಕು. ಈಗ ಇದು ಕೂಡ ಆಯ್ತು. ಇನ್ನ ಇದನ್ನೆಲ್ಲ ಮಾಡ್ಕೊಳ್ಳೋಷ್ಟೊತ್ತಿಗೆ ನಾವು ಅವಾಗ್ಲೇ ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ವಲ್ಲ ಮಸಾಲ, ಇದು ಕೂಡ ತಣ್ಣಗಾಗಿತ್ತು. ಇನ್ನು ಇದಕ್ಕೆ ರುಬ್ಲಿಕ್ಕೆ ಎಷ್ಟು ನೀರು ಬೇಕು ನೋಡಿ ಅಷ್ಟು ನೀರನ್ನ ಹಾಕ್ಬಿಟ್ಟು ಚೆನ್ನಾಗಿ ರುಬ್ಕೊಳ್ಳೋದು ಅಷ್ಟೇನೆ ನೈಸಾಗಿ. ನೋಡ್ತಾ ಇರ್ಬೋದು ನೀವು ಮಸಾಲೆ ಎಷ್ಟು ಟೆಕ್ಸ್ಚರ್ ಆಗಿ ಕಾಣಿಸ್ತಿದೆ ಅಂತ ಹೇಳಿ. ಇನ್ನ ಇವಾಗ ಗ್ಯಾಸ್ ಮೇಲೆ ಒಂದ್ ಕಡಾಯಿ ಇಟ್ಕೊಂಡು ಮತ್ತೆ ನಾನು ಕಡಲೆಕಾಯಿ ಎಣ್ಣೆನೆ ಸೇರಿಸ್ತಾ ಇದ್ದೀನಿ. ನೀವು ಕಡಲೆಕಾಯಿ ಎಣ್ಣೆನ ಸೇರಿಸಿ ಒಂದ್ಸಲ ಮಾಡ್ಕೊಂಡು ನೋಡಿ, ತುಂಬಾ ರುಚಿ ಕೊಡುತ್ತೆ. ಎಣ್ಣೆ ಬಿಸಿ ಆದ್ಮೇಲೆ ಇದಕ್ಕೆ ಪಲಾವ್ ಎಲೆ, ಜೀರಿಗೆ, ಒಣಮೆಣಸಿನ್ಕಾಯಿ, 1 ಏಲಕ್ಕಿ, 2 ಲವಂಗ, ಸ್ವಲ್ಪ ಚಕ್ಕೆ ಇಷ್ಟನ್ನ ಹಾಕ್ಬಿಟ್ಟು ಒಂಚೂರು ಬಾಡಿಸ್ಕೊಬೇಕಾಗತ್ತೆ. ಇವಾಗ ಇದಾಗಿದೆ. ಇದಕ್ಕೇನೆ 1/4 ಕಪ್ ಆಗಷ್ಟು ಬಟಾಣಿನ ಸೇರಿಸ್ಕೊಳ್ತಾ ಇದ್ದೀನಿ. 1/4 ಕಪ್ ಆಗಷ್ಟು ಕ್ಯಾಪ್ಸಿಕಮ್, ಇದು ಆಪ್ಷನಲ್, ಬೇಕು ಅಂದ್ರೆ ಸೇರಿಸಿ, ಇಲ್ಲ ಅಂತಂದ್ರೆ ಪರವಾಗಿಲ್ಲ. ಇದನ್ನೆಲ್ಲ ಹಾಕ್ಬಿಟ್ಟು ಒಂದ್ ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಇದಾದ್ಮೇಲೆ ನಾನು ಇಲ್ಲಿ ಮೊದ್ಲಿಗೆನೆ ಸೋಯಾಬೀನ್ ನೆನೆಸಿಟ್ಟಿದ್ವಲ್ಲ ಅದನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನ ನೀರೆಲ್ಲಾನು ತೆಗೆದ್ಬಿಟ್ಟು ಮತ್ತೆ 1-2 ಸಲ ವಾಶ್ ಮಾಡ್ಕೊಂಡು ಸೇರಿಸ್ಕೊಬೇಕು. ಇದನ್ನ ಸೇರಿಸಿದ್ಮೇಲೆ ಇಲ್ಲಾಂದ್ರೂ ನಾವು 5 ನಿಮಿಷನಾದ್ರೂ ಚೆನ್ನಾಗಿ ಹುರ್ಕೊಬೇಕು. ಅದ್ರಲ್ಲಿರೋ ಹಸಿ ಸ್ಮೆಲ್ ಎಲ್ಲ ಹೋಗಿ ಉಪ್ಪು ಎಲ್ಲಾನು ಚೆನ್ನಾಗಿ ಎಳ್ಕೊಬೇಕು. ಅದು ಸೋಯಾಬೀನ್ ನಾವು ಲಾಸ್ಟಿಗೆ ಹಾಕ್ಬಿಟ್ರೆ ಇದು ಟೇಸ್ಟ್ ಬರಲ್ಲ. ಈ ತರ ಎಣ್ಣೆಲಿ ಫ್ರೈ ಮಾಡೋದ್ರಿಂದ ಚೆನ್ನಾಗಿ ಟೇಸ್ಟ್ ಬರುತ್ತೆ, ರುಚಿ ಕೊಡುತ್ತೆ, ಸಪ್ಪೆ ಸಪ್ಪೆ ಅನ್ಸಲ್ಲ. ಹಾಗಾಗಿ ಈ ತರ ಮಾಡ್ಕೊಳ್ಳೋ ಅಂತದ್ದು. ಇನ್ನ ಅವಾಗ್ಲೇ ನಾನು ಪನ್ನೀರ್ ಎತ್ತಿಟ್ಕೊಂಡಿದ್ನಲ್ವ ಸ್ವಲ್ಪ ಬೇಕು ಅಂತ ಹೇಳಿ, ಅದರಲ್ಲಿ ಸ್ವಲ್ಪ ನಾನು ಈ ಸೋಯಾಬೀನ್ ಎಲ್ಲ ಫ್ರೈ ಆದ್ಮೇಲೆ ಸೇರಿಸ್ತಾ ಇದ್ದೀನಿ. ಇದನ್ನ ಈ ಟೈಮಲ್ಲಿ ಸೇರಿಸೋದ್ರಿಂದ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಪನ್ನೀರು. ಹಾಗಾಗಿ ಈ ಟೈಮಲ್ಲಿ ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ. ಇನ್ನೊಂದ್ ಸ್ವಲ್ಪ ಎತ್ತಿಟ್ಕೊಂಡಿದ್ದೀನಿ, ಆಮೇಲೆ ಸೇರಿಸ್ತೀನಿ. ಅದು ಕೂಡ ಫ್ರೈ ಆದ್ಮೇಲೆ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲ, ಅದನ್ನ ನಾನು ಹಾಕ್ಬಿಟ್ಟು ಅದು ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳೋವರ್ಗುನು ಫ್ರೈ ಮಾಡ್ಕೊಳ್ತೀನಿ. ತುಂಬಾ ಏನ್ ಜಾಸ್ತಿ ಫ್ರೈ ಮಾಡೋ ಅಗತ್ಯ ಇಲ್ಲ, ಯಾಕಂದ್ರೆ ನಾವು ಎಲ್ಲಾ ಮಸಾಲಾನು ಹುರಿದ್ಬಿಟ್ಟು ಹಾಕ್ತಾ ಇರೋದ್ರಿಂದ ಜಾಸ್ತಿ ಹೊತ್ತು ಬೇಯಿಸ್ಬೇಕು ಅಂತ ಏನು ಅವಶ್ಯಕತೆ ಇರೋದಿಲ್ಲ. ಇನ್ನ ಸ್ವಲ್ಪ ಹೊತ್ತು ಅದನ್ನ ಚೆನ್ನಾಗಿ ಕುದಿಸ್ಕೊಂಡು ಇನ್ನ ಮಿಕ್ಸಿ ಜಾರಿಯಲ್ಲಿ ಉಳಿದಿರೋ ಮಸಾಲೆ ಇರುತ್ತಲ್ಲ ಆ ನೀರೆಲ್ಲಾನು ಸೇರಿಸ್ಬಿಟ್ಟು ಅದನ್ನು ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದ ಆದ್ಮೇಲೆ ನಾವು ಮೊಸರು ಮಸಾಲೆ ಎಲ್ಲಾನು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಆ ಪೇಸ್ಟ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಎಲ್ಲಾನು ನೀಟಾಗಿ ಹೊಂದ್ಕೋಬೇಕು. ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಕುದಿಸ್ಕೊಬೇಕಾಗುತ್ತೆ. ಇನ್ನು ಇದ್ರಲ್ಲೇ ಮಸಾಲೆ ಉಳ್ದಿರುತ್ತಲ್ಲ ಅದರಿಂದ ಸ್ವಲ್ಪ ನೀರು ಸೇರಿಸ್ತಾ ಇದ್ದೀನಿ. ಇನ್ನು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಇಷ್ಟ ಹಾಕ್ಬಿಟ್ಟು ಅದು ಮಸಾಲೆ ಎಲ್ಲಾನು ಚೆನ್ನಾಗಿ ಹೊಂದ್ಕೊಳ್ಳೋವರ್ಗುನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇದು ಎಲ್ಲಾ ಮಸಾಲೆನೂ ನಾವು ಹಸಿ ಸ್ಮೆಲ್ ಹೋಗೋವರ್ಗುನು ಫ್ರೈ ಮಾಡ್ಕೊಬೇಕು. ಇದು ಹಸಿ ಸ್ಮೆಲ್ ಹೋಗೋವರ್ಗುನು ಫ್ರೈ ಮಾಡಿಲ್ಲ ಅಂತಂದ್ರೆ ಟೇಸ್ಟ್ ಬೇರೆ ತರನೇ ಬರುತ್ತೆ. ಹಾಗಾಗಿ ಹಸಿ ಸ್ಮೆಲ್ ಎಲ್ಲ ಹೋಗೋವರ್ಗುನು ಫ್ರೈ ಮಾಡ್ಕೊಂಡು ಇದು ಕುದಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಟೈಮಲ್ಲಿ ನಾವು ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ವಲ್ಲ ಪನ್ನೀರು ಅದನ್ನ ಸೇರಿಸ್ಕೊಬೇಕು. ನಾನು ಇಲ್ಲಿ ಒಂದು 4 ಜನಕ್ಕೆ ಮಾಡ್ತಿರೋದ್ರಿಂದ ಜಾಸ್ತಿ ಮಾಡ್ತಾ ಇದ್ದೀನಿ. ನೀವು ಕಡಿಮೆ ಕ್ವಾಂಟಿಟಿಯಲ್ಲೇ ಮಾಡ್ತೀನಿ ಅಂತಂದ್ರೆ ತೋರಿಸಿರೋ ಐಟಮ್ ಎಲ್ಲಾನು ಸ್ವಲ್ಪ ಸ್ವಲ್ಪ ತಗೊಳ್ಳಿ, ಅಂದ್ರೆ ಹಾಫ್ ತಗೊಂಡ್ರೆ ಸಾಕಾಗುತ್ತೆ. ಇನ್ನ ಪನ್ನೀರ್ ಎಲ್ಲ ಫ್ರೈ ಮಾಡ್ಕೊಂಡಿದ್ವಲ್ಲ ಅದನ್ನು ಕೂಡ ಸೇರಿಸ್ಬಿಟ್ಟು ಚೆನ್ನಾಗಿ 1 ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು. ಅದು 1 ನಿಮಿಷ ಫ್ರೈ ಆದ್ಮೇಲೆ ನಾನೊಂದು 2-3 ಗ್ಲಾಸ್ ಅಷ್ಟು ನೀರ್ನ ನಾನು ಸೇರಿಸ್ತಾ ಇದ್ದೀನಿ. ನೀವು ಚಪಾತಿಗೆಲ್ಲ ಮಾಡ್ಕೊಳ್ಳೋದಾದ್ರೆ ನೀರೇನು ಸೇರಿಸ್ಲಿಕ್ಕೆ ಹೋಗ್ಬಿಡಿ. ನಾನು ಇವತ್ತು ರೈಸ್ ಮಾಡ್ಕೊಳ್ತಿದ್ನಲ್ಲ ಹಾಗಾಗಿ ಸ್ವಲ್ಪ ನೀರ್ನ ಸೇರಿಸಿದೀನಿ. ನೀರ್ನ ಸೇರಿಸ್ಬಿಟ್ಟು ಇದಕ್ಕೆ ನಾವು ಆವಾಗ್ಲೇ ಸ್ವಲ್ಪ ಪನ್ನೀರ್ನ ಎತ್ತಿಟ್ಟಿದ್ವಲ್ಲ ಅದನ್ನು ಕೂಡ ಸೇರಿಸ್ಕೊಂಡಿದೀನಿ. ಅದನ್ನು ಸೇರಿಸಿದ ಆದ್ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು ಸ್ವಲ್ಪ ಬೆಣ್ಣೆನು ಕೂಡ ಸೇರಿಸಿದೀನಿ. ಇದು ಕೂಡ ಆಪ್ಷನಲ್, ಬೇಕು ಅಂತಂದ್ರೆ ಸೇರಿಸ್ಕೊಳ್ಳಿ. ಇಷ್ಟ ಮಾಡ್ಕೊಂಡು ಇದನ್ನ ಚೆನ್ನಾಗಿ ಕುದಿಸ್ಕೊಬೇಕು. ಇಲ್ಲ ಅಂತಂದ್ರೂ ಒಂದು 3-4 ನಿಮಿಷ ಟೈಮ್ ಹಿಡಿಯುತ್ತೆ. ಈ ತರ ಕುದೀತಾ ಇದೆ ಅಂದ್ರೆ ಮಸಾಲೆ ರೆಡಿ ಆಗಿದೆ ಅಂತ ಹೇಳಿ. ಇನ್ನ ಈ ತರ ಇದೆ ಇವತ್ತಿನ ಪನ್ನೀರ್.
ಸೋಯಾಬೀನ್ ಕರಿ ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲ ನೀವು ಖಂಡಿತ ಟ್ರೈ ಮಾಡಿ ನೋಡಿ. ಚಪಾತಿಗೆ, ಅನ್ನಕ್ಕೆ ಮತ್ತೆ ದೋಸೆಗೆ ಎಲ್ಲದಕ್ಕೂ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಅಷ್ಟು ಚೆನ್ನಾಗಿರುತ್ತೆ ಇದು ರೆಸಿಪಿ. ಒಂದ್ಸಲ ಖಂಡಿತ ನೀವು ಟ್ರೈ ಮಾಡಿ. ಇನ್ನ ನಾನು ಅಡಿಗೆ ಕೆಲಸ ಎಲ್ಲ ಮುಗಿಸಿದ ಆದ್ಮೇಲೆ ಇವಾಗ ಸಾಯಂಕಾಲ ಆಗಿತ್ತು. ಪೂಜೆ ಮಾಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ಫ್ರೆಶ್ನ್ ಅಪ್ ಆಗಿ ಬಂದ್ಬಿಟ್ಟು ಇವಾಗ ರೆಡಿ ಆಗ್ತಾ ಇದ್ದೀನಿ ಪೂಜೆ ಮಾಡೋಣ ಅಂತ ಹೇಳಿ. ಅಡಿಗೆ ಎಲ್ಲ ಆದ್ಮೇಲೆ ಸ್ವಲ್ಪ ಚಿಕ್ಕ ಪುಟ್ಟ ಕೆಲಸಗಳಿತ್ತು. ಕೆಲಸ ಎಲ್ಲ ಮುಗಿಸ್ಕೊಂಡು ಬಟ್ಟೆ ಎಲ್ಲಾನು ಮಡ್ಚಿ ಎಲ್ಲ ಎತ್ತಿಟ್ಟು ಸ್ವಲ್ಪ ನನ್ನ ಮಗನಿಗೆ ಹೋಮ್ವರ್ಕ್ ಎಲ್ಲ ಮಾಡಿಸಿ ಅದಾದ್ಮೇಲೆ ಇವಾಗ ನಾನು ಫೇಸ್ ವಾಶ್ ಎಲ್ಲ ಮಾಡ್ಕೊಂಡು ಪೂಜೆ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ. ನಿನ್ನೆ ವಾರ ಮಾಡಿದ್ದೆ, ಇನ್ನು ಅದಕ್ಕೇನೆ ಇವಾಗ ಸಿಂಪಲ್ ಆಗಿ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ನಾನು ಫ್ರೆಶ್ ಅಪ್ ಆಗಿ ಬಂದ್ಮೇಲೆ ಮಾಮೂಲಿಯಾಗಿ ಮನೆಯೆಲ್ಲ ಕ್ಲೀನ್ ಮಾಡಿ ಬಾಗ್ಲೆಲ್ಲ ತೊಳೆದು ನೀರು ಹಾಕ್ಬಿಟ್ಟು ರಂಗೋಲಿ ಎಲ್ಲ ಬಿಟ್ಟು ಅರ್ಶಿನ ಕುಂಕುಮ ಎಲ್ಲ ಇಟ್ಟು ನಾನು ರೆಡಿ ಮಾಡ್ಕೊಂಡಿದ್ದೀನಿ ಪೂಜೆಗೆ ಅಂತ ಹೇಳಿ. ಇನ್ನು ಅದೆಲ್ಲ ಆದ್ಮೇಲೆ ಸ್ವಲ್ಪ ನಾನು ತಲೆಗೆಲ್ಲ ಎಣ್ಣೆ ಹಚ್ಕೊಳ್ಳೋಣ, ತುಂಬಾ ದಿನಗಳಾಗಿತ್ತು ಎಣ್ಣೆ ಎಲ್ಲ ಅಪ್ಲೈ ಮಾಡ್ಕೊಂಡು. ಹಾಗಾಗಿ ಸ್ವಲ್ಪ ಎಣ್ಣೆ ಎಲ್ಲಾನು ಅಪ್ಲೈ ಮಾಡ್ಕೊಳ್ಳೋಣ, ನಾಳೆ ಏರ್ ವಾಶ್ ಮಾಡಿದ್ರೆ ಆಯ್ತು ಅಂತ ಹೇಳ್ಬಿಟ್ಟು ಎಣ್ಣೆ ಎಲ್ಲಾನು ಅಪ್ಲೈ ಮಾಡ್ಕೊಳ್ಳೋಕೆ ಅಂತ ಬಂದು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಒಂದು ವೀಕೆ ಆಗಿತ್ತು ನಾನು ಹೇರಿಗೆ ಆಯಿಲ್ ಎಲ್ಲ ಅಪ್ಲೈ ಮಾಡಿ. ನನ್ಗೇನು ಅಪ್ಲೈ ಮಾಡಿಲ್ಲ ಆಯಿಲ್ ಅಂತಂದ್ರೆ ಇರಿಟೇಷನ್ ಆದಂಗೆ ಆಗ್ತಾ ಇರುತ್ತೆ. ಹಾಗಾಗಿ ವೀಕ್ಲಿ ಒಂದ್ಸಲನಾದ್ರೂ ಅಟ್ಲೀಸ್ಟ್ ಅಪ್ಲೈ ಮಾಡ್ಕೊಬೇಕು. ಈ ಅಪ್ಲೈ ಮಾಡಿದಾದ್ಮೇಲೆ ಈ ತರ ನಾನು ಗಂಟು ಕಟ್ಬಿಟ್ಟು ಮೇಲ್ಗಡೆ ಹಾಕೊಂಡ್ಬಿಡ್ತೀನಿ. ಈ ತರ ಹಾಕಿದ್ರೆ ಎಣ್ಣೆ ಎಲ್ಲ ನೀಟಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಅಂತ ಹೇಳಿ. ಪನ್ನೀರು ಮತ್ತೆ ಚಿಕ್ಕ ಚಿಕ್ಕದ ಸೋಯಾಬೀನ್ ಬರುತ್ತಲ್ಲ ಅದು ಮತ್ತೆ ಬಟರ್ ಎಲ್ಲ ಹಾಕ್ಬಿಟ್ಟು ಒಂದು ಹೆಲ್ದಿ ಆಗಿರೋ ಪನ್ನೀರ್ ಗ್ರೇವಿನ ಮಾಡ್ಕೊಂಡಿದ್ದೆ. ಇನ್ನು ಅದಾದ್ಮೇಲೆ ಅದಕ್ಕೆ ಸ್ವಲ್ಪ ರೈಸ್ ಮಾಡ್ಕೊಂಡಿದ್ದೆ. ಇನ್ನು ಇವಾಗ ಸಾಯಂಕಾಲ ಆಗಿದೆ, ಇವಾಗ ಪೂಜೆ ಸ್ಟಾರ್ಟ್ ಮಾಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲ ನಾನು ಕ್ಲೀನ್ ಮಾಡ್ಕೊಂಡು ಅಂದರೆ ಕಸ ಗುಡಿಸಿ ಪಾತ್ರೆ ಎಲ್ಲ ಇರೋದೆಲ್ಲನೆಲ್ಲ ವಾಶ್ ಮಾಡಿ, ಅಂದರೆ ಮಧ್ಯಾಹ್ನದ ಪಾತ್ರೆ ಇತ್ತು ನೋಡಿ ಅದನ್ನೆಲ್ಲ ನಾನು ವಾಶ್ ಮಾಡಿ ಎಲ್ಲಾನು ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ನಾನು ತಲೆಗೆ ಎಣ್ಣೆ ಎಲ್ಲ ಹಚ್ಕೊಂಡಿದ್ದೀನಿ. ಯಾಕೋ ಕಣ್ಣು ಸ್ವಲ್ಪ ಉರಿತಾ ಇತ್ತು, ಹಾಗಾಗಿ ಎಣ್ಣೆ ಮತ್ತು ಕಣ್ಣಿಗೆ ಸ್ವಲ್ಪ ಕಾಜಲ್ನ ಅಪ್ಲೈ ಮಾಡ್ಕೊಂಡಿದ್ದೀನಿ. ಅಷ್ಟು ಮಾಡಿಕೊಂಡು ಈ ಥರ ಸ್ವಲ್ಪ ಒಂದು ನೈಟ್ ಬಿಟ್ಬಿಟ್ರೆ ನನ್ನ ರಿಲೀಫ್ ಆಗಿಬಿಡುತ್ತೆ. ಹಾಗಾಗಿ ಇವಾಗ ಈ ಥರ ತಲೆಗೆಲ್ಲ ಎಣ್ಣೆನ ಹಚ್ಕೊಂಡಿದ್ದೀನಿ. ಇನ್ನು ಇದು ಆಯಿತು. ಇನ್ನು ಇವಾಗ ಪೂಜೆ ಮಾಡಬೇಕು. ಪೂಜೆ ಆದಮೇಲೆ ಸ್ವಲ್ಪ ನಮ್ಮ ಮನೆಯವರೆಲ್ಲ ಊರಿಗೆ ಹೋಗ್ತಿದ್ದಾರೆ ನಾಳೆ. ಯಾಕಂತಂದರೆ ನಾವು ಸಾಸ್ಲಿಗೆ ಹೋಗ್ಬೇಕಿತ್ತು, ಅರ್ಕೆ ಇತ್ತು, ಹಾಗಾಗಿ ಹೋಗೋಣ ಅಂತ ಅಂದ್ಬಿಟ್ಟು ಅವರು ನಾಳೆ ಹೋಗ್ತಿದ್ದಾರೆ. ನಾಳೆ ಶನಿವಾರ, ನಮಗೆ ಡ್ಯೂಟಿಗೆ ರಜೆ ಇಲ್ಲದೆ ಇರೋದ್ರಿಂದ ನಾವು ಸಾಯಂಕಾಲ ಹೋಗ್ತೀವಿ ಡ್ಯೂಟಿ ಮುಗಿಸ್ಕೊಂಡು. ನಮ್ಮ ಯಜಮಾನ್ರು, ನಮ್ಮ ತರುಣ ಮತ್ತು ನಮ್ಮ ಅತ್ತೆ ಕೂಡ ಬಂದಿದ್ದಾರೆ, ಇಲ್ಲೇ ಇದ್ದಾರೆ ಅವರು ಮತ್ತು ನಮ್ಮ ನೀತಿನ ಎಲ್ರೂ ಹೋಗ್ತಾರೆ. ನಾನು, ನಮ್ಮ ಮಗ ಮತ್ತು ಅವ್ರ ಅಕ್ಕ ಎಲ್ಲ ಸ್ವಲ್ಪ ನೈಟು ಕೆಲಸ ಮುಗಿಸ್ಕೊಂಡು ಹೊರಡ್ತೀವಿ. ಮಾಮೂಲಿ ಮೆಟ್ರೋದಲ್ಲಿ ಹೋಗ್ಬಿಡೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡಬೇಕು, ಇನ್ನೂ ಏನೋ ಅವ್ರ ಯಜಮಾನ್ರು ಬರಲ್ಲ ಅಂತ ಅಂದ್ರಂತೆ. ಮೆಟ್ರೋದಲ್ಲಿ ಹೋಗೋದ ಏನು ಅಂತೆಲ್ಲ ನೋಡಬೇಕು. ಹಾಗಾಗಿ ಆ ಲಗೇಜು ಕೂಡ ಇವಾಗ ಪ್ಯಾಕ್ ಮಾಡ್ಕೊಬೇಕು. ಇನ್ನು ಮೊದಲಿಗೆ ಇವಾಗ ನಾನು ಪೂಜೆ ಮುಗಿಸ್ಕೊಂಡ್ಬಿಡೋಣ ಅಂತ ಅಂದ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇನ್ನು ಮಗುಗೆ ಹಾಲು ಕಾಯಿಸಿ ಕೊಡಬೇಕು. ಇವತ್ತು ನಾನು ಸ್ವಲ್ಪ ಕಾಫಿನ ಕುಡಿಯೋಣ ಅಂತ ಅಂದ್ಕೊಂಡಿದ್ದೀನಿ. ನನಗೂ ಸ್ವಲ್ಪ ಕಾಫಿನ ಮಾಡ್ಕೊಬೇಕು. ಮೊದಲಿಗೆ ಪೂಜೆ ಮುಗಿಸ್ಕೊಳ್ತೀನಿ, ಆಮೇಲೆ ನಾನು ನಿಮ್ಮ ಜೊತೆ ಬ್ಲಾಗ್ ಶೇರ್ ಮಾಡ್ತೀನಿ, ಆಯಿತಾ? ಈಗ ಮೊದಲಿಗೆ ನಾನು ಪೂಜೆನ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಂಡಿದ್ದೀನಲ್ಲ, ಪೂಜೆನ ಶುರು ಮಾಡ್ಕೊಳ್ತೀನಿ. ಇವಾಗ ಏನಿಲ್ಲ, ಮಾಮೂಲಿಯಾಗಿ ಪೂಜೆ ಮಾಡೋದು ಅಷ್ಟೇನೆ. ಇನ್ನ ಇವಾಗ ಮಾಮೂಲಿಯಾಗಿ ಫೋಟೋಗೆಲ್ಲ ನಾನು ಹೂವು ಬಾಡಿರುತ್ತಲ್ಲ ಅದನ್ನೆಲ್ಲ ತೆಗ್ದುಬಿಟ್ಟು ಮತ್ತೆ ಒಂದ್ಸಲ ಫೋಟೋ ಎಲ್ಲ ನಾನು ಕ್ಲೀನ್ ಮಾಡಿ, ಅಂದ್ರೆ ಕೆಳಗಡೆ ಗಂಧದ ಕಡ್ಡಿದೆಲ್ಲ ಬಿದ್ದಿರುತ್ತಲ್ಲ ಧೂಳು, ಅದನ್ನೆಲ್ಲ ನಾನು ಕ್ಲೀನ್ ಮಾಡಿ ನೀಟಾಗಿ ಮತ್ತೆ ಹೂವು ಎಲ್ಲ ಇಟ್ಟು ಪೂಜೆನ ಮಾಡ್ಕೊಂಡೆ. ಇಷ್ಟೆಲ್ಲ ಮಾಡ್ಕೊಳ್ಳೋಷ್ಟೊತ್ತಿಗೆ ಒಂದು 6:30 ಆಗೇ ಹೋಗ್ಬಿಡ್ತು. ಟೈಮ್ ಎಷ್ಟು ಬೇಗ ಹೋಗುತ್ತೆ ಅಂತಾನೆ ಗೊತ್ತಾಗೋದಿಲ್ಲ. ಇನ್ನು ಇದನ್ನೆಲ್ಲ ಮಾಡ್ಕೊಂಡಿದ್ದಾದ್ಮೇಲೆ ನಾನು ಸ್ವಲ್ಪ ಮನೆಗೆಲ್ಲ ನಾನು ಧೂಪ ಹಾಕ್ತೀನಿ. ಗುರುವಾರ ಮತ್ತೆ ಶುಕ್ರವಾರ ಕಂಪಲ್ಸರಿ ನಾನು ಮನೆಗೆಲ್ಲಾನು ಒಂದ್ಸಲ ಧೂಪ ಎಲ್ಲ ಹಾಕ್ತೀನಿ. ಅಂದ್ರೆ ಇರೋ ಪಾಸಿಟಿವ್ ಎನರ್ಜಿ ಎಲ್ಲ ಇರುತ್ತೆ, ನೆಗೆಟಿವ್ ಎಲ್ಲ ಹೋಗುತ್ತೆ ಅಂತ ಹೇಳಿ ನಾನು ಧೂಪನ ಹಾಕ್ತೀನಿ. ಎಷ್ಟೇ ನೆಗೆಟಿವ್ ಇದ್ರು ಮತ್ತೆ ನಾವು ಪಾಸಿಟಿವ್ ಆಗಿ ವೈಬ್ಸ್ ಕೊಡ್ಲಿ ಅನ್ನೋದಕ್ಕೆ ಹಾಕುವಂಥದ್ದು. ಅದಾದ್ಮೇಲೆ ಸ್ವಲ್ಪ ಹೊತ್ತು ನಾನು ರಾಘವೇಂದ್ರ ಸ್ವಾಮಿ ಬುಕ್ ಆಗಿರ್ಬೋದು ಅಥವಾ ಬೇರೆ ಬುಕ್, ಲಕ್ಷ್ಮಿ ಬುಕ್ ಆಗಿರ್ಬೋದು, ಇದೆಲ್ಲಾನು ಓದ್ತೀನಿ. ಅಭ್ಯಾಸ ಇದೆ ನನಗೆ, ಈಗ್ಲಿಂದ ಅಂತಲ್ಲ ಆಗ್ಲಿಂದ ನಂಗೆ ಇದು ಅಭ್ಯಾಸ ಎಲ್ಲ ಇದೆ.
ವಾರದ ದಿನ ಮತ್ತೆ ಡೈಲಿ ಸ್ವಲ್ಪ ಜಾಸ್ತಿ ಓದ್ತೀನಿ, ವಾರದ ದಿನ ಸ್ವಲ್ಪ ಕಡಿಮೆ ಓದ್ತೀನಿ. ಯಾಕಂದ್ರೆ ಟೈಮ್ ಅವತ್ತು ಇರಲ್ಲ ನೋಡಿ, ಟೆಂಪಲ್ಗೆ ಹೋಗ್ಬೇಕಾಗಿರುತ್ತೆ, ಅಡುಗೆ ಎಲ್ಲ ಮಾಡ್ಬೇಕಾಗಿರುತ್ತೆ. ಹಾಗಾಗಿ ಇನ್ನ ಇದೆಲ್ಲ ಆದ್ಮೇಲೆ ಮನೆಗೆಲ್ಲ ಧೂಪ ಎಲ್ಲ ಹಾಕಿದ್ಮೇಲೆ ಇವಾಗ ನಾನು ನನ್ನ ಮಗನಿಗೆ ಸ್ವಲ್ಪ ಹಾಲೆಲ್ಲ ಕಾಯಿಸ್ಕೊಟ್ಟೋಣ ಅಂತ ಹೇಳಿ ಕೊಟ್ಟು ನಾನು ಆಗ್ಲೇ ಹೇಳ್ದಂಗೆ ಕಾಫಿನ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ತುಂಬಾ ದಿನ ಆಗಿತ್ತು, ನಂಗೆ ಯಾಕೋ ಕಾಫಿ ಕುಡಿಬೇಕು ಅಂತ ಕ್ರೇವಿಂಗ್ ಆಗ್ತಾ ಇತ್ತು. ಹಾಗಾಗಿ ಕಾಫಿನ ಮಾಡ್ಕೊಂಡು ಅದ್ರ ಜೊತೆಗೆ ಸ್ವಲ್ಪ ಬಿಸ್ಕೆಟ್ನು ಕೂಡ ತಗೊಂಡಿದ್ದೀನಿ. ನನಗೆ ಕಾಫಿ ಜೊತೆ ಸ್ವಲ್ಪ ಬಿಸ್ಕೆಟ್ ಇದ್ರೆ ಇಷ್ಟ ಆಗುತ್ತೆ, ಡೈಲಿ ತಿನ್ಲಿಕ್ಕೆ ಹೋಗಲ್ಲ. ಅಟ್ಲೀಸ್ಟ್ ಒಂದು ತಿಂಗ್ಳಿಗೆ ಒಂದ್ಸಲನಾದ್ರೂ ಕಾಫಿ ಕುಡಿಬೇಕು ಅಂತ ಅನ್ಸುತ್ತೆ. ಹಂಗಾಗಿ ಕಾಫಿನ ಮಾಡ್ಕೊಂಡಿದ್ದೀನಿ. ಮುಂಚೆ ಅಂತಂದ್ರೆ ನಾನು ಬೆಳಿಗ್ಗೆ ಸಾಯಂಕಾಲ ಎಲ್ಲ ಕಾಫಿನ ಕುಡ್ದಿದ್ದುಂಟು. ಟೀನು ಅಷ್ಟೇನೆ, ಒಂದು ದಿನಕ್ಕೆ ಒಂದು 2 ಇಲ್ಲ 3 ಟೈಮ್ಸ್ ನಾನು ಕುಡಿತಿದ್ದೆ. ಇವಾಗ ಫುಲ್ಲು ಕಂಟ್ರೋಲ್ ಮಾಡಿಕೊಂಡು ನಾನು ಅಷ್ಟೊಂದು ಟೀ ಕಾಫಿ ಎಲ್ಲ ನಾನು ಬಿಟ್ಟಿದ್ದೀನಿ ಇವಾಗ. ಇವಾಗ ಕಾಫಿನೂ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಯಾಕೋ ತುಂಬಾ ದಿನಗಳಾಗಿತ್ತು ಕಾಫಿನ ಕುಡಿದು. ಹಾಗಾಗಿ ಇನ್ಸ್ಟೆಂಟ್ ಆಗಿ SKF ಸಂಗ್ರ ಕಾಫಿ ಪುಡಿ ಬರುತ್ತಲ್ಲ, ಅದನ್ನ ಮಾಡ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಇದು. ನನಗೆ ಬ್ರೂಗಿಂತಲೂ ಇದು ತುಂಬಾ ಇಷ್ಟ ಆಗುತ್ತೆ, ಹಾಗಾಗಿ ಇದನ್ನ ಮಾಡ್ಕೊಂಡಿದ್ದೀನಿ. ಇವಾಗ ಕುಡಿಬೇಕು. ಮಗುಗೂ ಕೂಡ ಹಾಲು ಕೊಟ್ಟಿದ್ದಾಯ್ತು. ಇನ್ನು ನಾನು ಸ್ವಲ್ಪ ಕುತ್ಕೊಂಡು ಕುಡಿದ್ಬಿಟ್ಟು ಸ್ವಲ್ಪ ರೆಸ್ಟ್ ಮಾಡಿ, ರೆಸ್ಟ್ ಅಂದರೆ ಒಂದು 5-10 ನಿಮಿಷ ಅಷ್ಟೇನೆ. ಯಾಕಂತಂದರೆ ಇವತ್ತು ನಮ್ಮ ಅತ್ತೆದು ಬ್ಲೌಸ್ ಕಟಿಂಗ್ ಆ್ಯಂಡ್ ಸ್ಟಿಚಿಂಗ್ ಮಾಡ್ತಾ ಇದ್ದೆ. ಆಲ್ಮೋಸ್ಟ್ ಇನ್ನೇನು ಮುಗಿಯೋಕ್ಕೆ ಬಂದಿದೆ. ಅದೇ ನಾನು ವಿಡಿಯೋನ ಮಾಡ್ಕೊಳಕ್ಕೆ ಹೋಗಲಿಲ್ಲ. ಮುಂಚೆನೂ ಒಂದು ಹೊಲ್ಕೊಟ್ಟಿದ್ದೆ, ಇವಾಗ ಇನ್ನೊಂದು ಹೊಲಿಯೋಣ ಅಂತ ಹೇಳ್ಬಿಟ್ಟು ಹೊಲಿತಾ ಇದ್ದೀನಿ. ಅವ್ರು ಊರಿಗೆ ಹೋಗ್ತಿದ್ದಾರಲ್ಲ, ಹಾಗಾಗಿ నేను ಅಡುಗೆನೂ ಕೂಡ ಏನು ಮಾಡೋದಿಲ್ಲ. ಯಾಕಂತಂದರೆ ಮಧ್ಯಾಹ್ನ ಮಾಡಿರೋದೇ ಇದೆ. ನಾನು ಅದಕ್ಕೇನೆ ಚಪಾತಿ ಏನಾದರೂ ಮಾಡ್ಕೊಂಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಸ್ವಲ್ಪ ರೈಸು ಕೂಡ ಇದೆ. ರೈಸ್ಗಂತೂ ತುಂಬ ಚೆನ್ನಾಗಿ ಬಂದಿತ್ತು, ನೀವು ಒಂದ್ಸಲ ಖಂಡಿತ ಟ್ರೈ ಮಾಡಿ. ಪ್ರೋಟೀನ್ ಅಂತಲೇ ಹೇಳ್ಬೋದು. ಅದು ಬಾಸ್ಮತಿ ರೈಸ್ಗಂತೂ ಇನ್ನೂ ಚೆನ್ನಾಗಾಗುತ್ತೆ. ಇನ್ನು ಪ್ಯಾಕಿಂಗು ಕೂಡ ಮಾಡಬೇಕು. ಯಾಕಂದರೆ ಬೆಳಗ್ಗೆ ನಮ್ಮ ಯಜಮಾನ್ರವರೆಲ್ಲ ಊರಿಗೆ ಹೋಗ್ಬಿಡ್ತಾರಲ್ಲ, ಅವ್ರಿಗೇನೆ ಲಗೇಜ್ ಎಲ್ಲ ನಾನು ಕೊಟ್ಟು ಕಳಿಸ್ಬಿಡೋಣ. ಹೇಗಿದ್ರು ಗಾಡಿನ ತೊಗೊಂಡು ಹೋಗ್ತಾರೆ. ಇನ್ನು ನಾವು ಮೆಟ್ರೋದಲ್ಲೆಲ್ಲ ಎಲ್ಲಿ ಎತ್ಕೊಂಡು ಹೋಗೋದು ಅಂತ ಹೇಳಿ ಅನ್ಕೊಂಡಿದ್ದೀನಿ. ಇನ್ನು ಆ ಕೆಲಸನೂ ಬಾಕಿ ಇದೆ. ಫಸ್ಟ್ ಕಾಫಿ ಕುಡಿದ್ಬಿಟ್ಟು ಅದಾದಮೇಲೆ ಬ್ಲೌಸ್ನ ಸ್ವಲ್ಪ ಸ್ಟಿಚಿಂಗ್ ಬ್ಯಾಲೆನ್ಸ್ ಇದೆ, ಅದನ್ನು ಮಾಡಿಬಿಟ್ಟು ಅಷ್ಟೊತ್ತಿಗೆ ಇನ್ನು ಚಪಾತಿ ಏನಾದರೂ ಮಾಡ್ಕೊಂಡು ತಿಂದಾದ್ಮೇಲೆ ಲಾಸ್ಟಲ್ಲಿ ನಾನು ಪ್ಯಾಕಿಂಗ್ನ ಶುರು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ನಮ್ಮ ಅತ್ತೆನೂ ಕೂಡ ಇವಾಗ ಬರ್ತಾರೆ. ಅವರ ಮಕ್ಕಳು ಮನೇಲಿದ್ದಾರೆ, ಅಂದರೆ ಹೆಣ್ಮಕ್ಳಿದ್ದಾರಲ್ಲ ಅಲ್ಲಿದ್ದಾರೆ, ಬರ್ತಾರೆ. ಅವ್ರು ಬರೋಷ್ಟೊತ್ತಿಗೆ ನಾನು ಕೂಡ ಬ್ಲೌಸ್ ಸ್ಟಿಚಿಂಗ್ ಎಲ್ಲ ನಾನು ಮುಗಿಸ್ಕೊಂಡ್ಬಿಡ್ತೀನಿ. ಈಗ ಬನ್ನಿ, ನಾನು ಮತ್ತೆ ಆಮೇಲೆ ಸಿಗ್ತೀನಿ. ನಾನು ಕಾಫಿ ಕುಡಿಬೇಕಾದ್ರೆ ಒಂದು 10 ನಿಮಿಷನಾದ್ರೂ ಟೈಮ್ ಮಾಡಿಕೊಂಡು ನಿಧಾನಕ್ಕೆ ಕಾಫಿನ ಕುಡಿತೀನಿ. ಕಾಫಿ ಅಂತಲ್ಲ, ಡಿಟಾಕ್ಸ್ ಡ್ರಿಂಕ್, ಯಾವುದೇ ಡ್ರಿಂಕ್ ಆದ್ರೂ ಅಷ್ಟೇ ಸ್ವಲ್ಪ ಹೊತ್ತು ನಿಧಾನಕ್ಕೆ ಕುಡಿದೆ ನನಗೆ ಅಭ್ಯಾಸ. ಫಾಸ್ಟಾಗಿ ಕುಡಿಯೋಕ್ಕೆ ಇಷ್ಟ ಆಗಲ್ಲ. ಹಾಗಾಗಿ ನಾನು ನಿಧಾನಕ್ಕೆ ಕುಡ್ಕೊಂಡು ಕೂತಿರ್ತೀನಿ. ಒಂದು 10 ನಿಮಿಷನಾದ್ರೂ ಬೇಕು ನನಗೆ. ಕಾಫಿ ಎಲ್ಲ ಕುಡ್ದಾದ್ಮೇಲೆ ಸ್ವಲ್ಪ ಹೊತ್ತಾದ್ರೂ ಕುತ್ಕೋಬೇಕು. ಇಲ್ಲ ಇದೆಲ್ಲ ಆದಮೇಲೆ ನಾನು ಸ್ವಲ್ಪ ಇವಾಗ ಬ್ಲೌಸ್ ಸ್ಟಿಚ್ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ. ನಮ್ಮ ಅತ್ತೆಯವ್ರದ್ದು ಬ್ಲೌಸು, ಹಾಗಾಗಿ ಸ್ಟಿಚಿಂಗ್ ಮುಗಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾಳೆ ಪ್ಯಾಕಿಂಗ್ ಮಾಡಿ ಕೊಟ್ಟು ಕಳಿಸ್ಬೇಕಿತ್ತಲ್ವಾ, ಹಾಗಾಗಿ ಸ್ಟಿಚಿಂಗ್ ಮಾಡ್ಕೊಂಡ್ಬಿಡೋಣ ಅಂತೇಳಿ ಇದನ್ನು ಕೂಡ ರೆಡಿ ಮಾಡಿಕೊಂಡೆ. ನೆನ್ನೆನೇ ಸ್ವಲ್ಪ ರೆಡಿ ಎಲ್ಲ ಮಾಡಿದ್ದೆ. ಅದಾದಮೇಲೆ ನಾನು ಸ್ವಲ್ಪ ಕೆಲಸ ಇತ್ತು ನೋಡಿ, ಅದನ್ನು ಮುಗಿಸ್ಕೊಂಡೆ. ನಾ ಬ್ಲೌಸು ಕೂಡ ಹೊಲಿದಾಯಿತು. ಅದಾದಮೇಲೆ ನಾನು ಇವಾಗ ಪ್ಯಾಕಿಂಗ್ನ ಶುರು ಮಾಡ್ಕೊಂಡಿದ್ದೀನಿ. ಫಸ್ಟು ಪ್ಯಾಕಿಂಗ್ ಎಲ್ಲ ಮುಗಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಟೈಮ್ ಬಂದು ಆಲ್ರೆಡಿ ಒಂದು 10-10:30 ಹತ್ತಿರ ಆಗಿಬಿಟ್ಟಿತ್ತು. ಹಾಗಾಗಿ ಫಸ್ಟ್ ಪ್ಯಾಕಿಂಗ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಪ್ಯಾಕಿಂಗ್ ಮುಗಿಸ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ನಾನು ಇದು ನಾಳೆ ವೇರ್ ಮಾಡ್ತಿರೋ ಅಂತ ಡ್ರೆಸ್ಸು, ಅದನ್ನು ತೋರಿಸ್ತಾ ಇದ್ದೀನಿ. ಇನ್ನು ಇದು ಡ್ರೆಸ್ ಬಂದು ಯೆಲ್ಲೋ ಕಲರಲ್ಲಿದೆ. ಇದನ್ನೇ ನಾನು ನಾಳೆ ವೇರ್ ಮಾಡ್ತಿರೋ ಔಟ್ಫಿಟ್ಟು. ಈ ಔಟ್ಫಿಟ್ ಹೇಗಿದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಹಾಗೆಯೇ ನಾವು ಎಲ್ಲಿಗೆ ಹೋಗ್ತಿರೋದು ಅಂತ ಗೆಸ್ ಕೂಡ ಮಾಡಿ, ನಾವು ಹೋಗ್ತಾ ಇರೋದು ಎಲ್ಲಿಗೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಬ್ಲಾಗಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಇನ್ನು ಇದು ನಾನು ಬಂದು ವೇರ್ ಮಾಡ್ತಿರೋ ಔಟ್ಫಿಟ್ಟು. ವೇರ್ ಮಾಡಿದಾಗ ಚೆನ್ನಾಗಿ ಕಾಣಿಸುತ್ತೆ. ಚೆನ್ನಾಗಿ ಕಾಣಿಸ್ತದ ಈ ಥರ ಐತೆ ಡ್ರೆಸ್ಸು. ಸ್ಯಾರಿನ ವೇರ್ ಮಾಡೋಣ ಅಂದ್ಕೊಂಡಿದ್ದೆ, ಸ್ಯಾರಿ ಯಾಕೋ ಬೇಡ ಅನ್ನಿಸ್ತು. ಹಾಗಾಗಿ ಡ್ರೆಸ್ನ ತಗೊಳ್ತಾ ಇದ್ದೀನಿ. ಇನ್ನು ಪ್ಯಾಕಿಂಗು ಕೂಡ ಆಯಿತು.
ಇನ್ನು ಇವತ್ತಿನ ಬ್ಲಾಗ್ನು ಕೂಡ ನಾನು ಇಲ್ಲಿಗೆ ಎಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆಲ್ರೆಡಿ ಟೈಮ್ ಬಂದು 10:30 ಹತ್ರ ಆಯಿತು. ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮಗೆ ಈ ವಿಡಿಯೋ ಖಂಡಿತ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆಯೇ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಮತ್ತೊಂದು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ ಆಯಿತಾ.